ಮಂಡ್ಯದ ಕರ್ನಾಟಕ ಸಂಘ ಎಂಎಲ್ ಶ್ರೀಕಂಠೇಗೌಡ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ತಾಯಮ್ಮ ಅಣಕೆರೆ ಕೆ ಬೋರಯ್ಯ ಸಮಾಜಮುಖಿ ಪುರಸ್ಕಾರದ 1ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ತಾಯಮ್ಮ ಅಣಕೆರೆ ಕೆ ಬೋರಯ್ಯ ಸಮಾಜಮುಖಿ ಪುರಸ್ಕಾರವನ್ನು ಕಣ್ವ ಫೌಂಡೇಶನ್ ಸಂಸ್ಥಾಪಕರಾದ ಎಚ್.ಎಂ. ವೆಂಕಟಪ್ಪ ಅವರಿಗೆ ಗಣ್ಯರು ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದಂತಹ ವೆಂಕಟಪ್ಪ ಅವರು, ಸೌಲಭ್ಯಗಳ ಕೊರತೆಯಿಂದ ಸರ್ಕಾರಿ ಶಾಲೆಗಳು ಮತ್ತು ಆಸ್ಪತ್ರೆಗಳು ಹಿಂದಕ್ಕೆ ಸರಿಯುತ್ತಿದ್ದಾವೆ. ಅದನ್ನು ಸರಿಪಡಿಸಿ ಮುನ್ನಡೆಸುವುದು ಕಷ್ಟದ ಕೆಲಸ ಅಂತ ಹೇಳಿದರು. ಆದರೂ ಇದೆಲ್ಲವನ್ನ ಮೀರಿ ನನ್ನ ಹುಟ್ಟೂರಿನಲ್ಲಿ ಅತ್ಯಾಧುನಿಕ ಶಾಲೆ ಕಟ್ಟಿಸಿ ಸುತ್ತಮುತ್ತಲ ಗ್ರಾಮದ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದೇನೆ ಅಂತ ಅವರು ತಿಳಿಸಿದರು. ಬೆಂಗಳೂರಿನಲ್ಲಿ ಸಿಗುವ ಶಿಕ್ಷಣ ನನ್ನೂರಿನ ಶಾಲೆಯಲ್ಲೂ ಸಿಗಬೇಕೆಂದು ನೋ ಪ್ರಾಫಿಟ್ ನೋ ಲಾಸ್ ಪರಿಕಲ್ಪನೆಯಡಿಯಲ್ಲಿ ಯೋಜನೆ ರೂಪಿಸಿದ್ದು, ಅದರಂತೆ ಶಾಲೆಗೆ ಎಲ್ಲ ಸೌಲಭ್ಯಗಳನ್ನು ನೀಡಿರುವ ಸಮಾಧಾನವಿದೆ ಅಂತ ಅವರು ಕೆಲವಾರು ಸಾರಿ ನಾವು ಜನಸಾಮಾನ್ಯರ ಮಾತಾಡುವಾಗ ಆದಷ್ಟು ಶಿಕ್ಷಣ ಸಂಸ್ಥೆ ಫ್ರೀ ಸೀಟು, ನನ್ನ ಮಗನಿಗೆ ಫ್ರೀ ಸೀಟ್, ಎಂಜಿನಿಯರಿಂಗ್ ಸೀಟ್ ಕೊಟ್ಟಿಲ್ಲ, ಮೆಡಿಕಲ್ ಸೀಟ್ ಕೊಡೋದಿಲ್ಲ ಅಂತ ಹೇಳಿ ಕೆಲವು ಸಾರಿ ಮಾತಾಡ್ತಾರೆ. ಯಾವುದೇ ಒಂದು ಸಂಸ್ಥೆಗಳನ್ನ ಫ್ರೀ ಶಿಕ್ಷಣ ಕೊಟ್ಟು ನಡೆಸೋದು ಭಾರಿ ಕಷ್ಟ, ಅಸಾಧ್ಯವಾದದ್ದು. ಈಗ ಉದಾಹರಣೆಗೆ ಸರ್ಕಾರಿ ಕೂಡ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಹೇಗೆ ಹಿಂದಕ್ಕೆ ಸರಿತಾ ಇದ್ದಾವೆ ಅಂತಂದರೆ, ಅಲ್ಲಿ ಏನು ಸೌಲಭ್ಯಗಳಿದೆ ಸೌಲಭ್ಯಗಳ ಕೊರತೆ ಜಾಸ್ತಿ. ಉತ್ತಮ ಸೌಲಭ್ಯಗಳನ್ನು ಸರಿಪಡಿಸಿ ಒಂದು ಶಿಕ್ಷಣ ಮತ್ತು ಒಂದು ಸಂಸ್ಥೆಯನ್ನು ಮುಂದಕ್ಕೆ ನಡೆಸೋದು ಭಾರಿ ಕಷ್ಟಕರವಾದ ಕೆಲಸ. ಈ ಒಂದು ಶಕ್ತಿ ನಮ್ಮ ಮಠಕ್ಕಿದೆ. ಅದರ ಸಾರಥ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಇನ್ನು ತುಂಬ ಮುಂದೆ ಎತ್ತರಕ್ಕೆ ಬೆಳೆದು ಲಕ್ಷಾಂತರ ಮಕ್ಕಳಿಗೆ ಜ್ಞಾನಾರ್ಜನೆಗೆ ಮತ್ತು ಆರೋಗ್ಯಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಸಮಯ ಇದೆ. ಸ್ವಾಮೀಜಿಯವರು ಮೊನ್ನೆ ಒಂದು ದಿವಸ ಹೇಳ್ತಾ ಇದ್ದರು, ಗ್ರಾಮಾಂತರ ಪ್ರದೇಶದಿಂದ ಬಡ ಮಕ್ಕಳು, ಬುದ್ಧಿವಂತ ಮಕ್ಕಳನ್ನು ಐಡೆಂಟಿಫೈ ಮಾಡಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ 4ನೇ ಕ್ಲಾಸಿಂದ PUC ವರೆಗೆ ಪೂರ್ಣ ಉಚಿತ ಶಿಕ್ಷಣ ರೆಸಿಡೆನ್ಷಿಯಲ್ ಸ್ಕೂಲ್ ಥರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ಜಿಲ್ಲೆ ಒಳಗೊಂದು ಮಾಡೋದು, ಆಮೇಲೆ ತಾಲೂಕು ಮಟ್ಟದಲ್ಲಿ ಮಾಡುವಂಥದ್ದು. ಇದು ಒಂದು ನಮ್ಮ ಮಠದ ಅಪೂರ್ವವಾದ ಸಾಧನೆ ಅಂತ ಹೇಳಿ ಅತಿಶಯೋಕ್ತಿ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಮಾತನಾಡಿ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಕೂಡ ಅಮುಖ್ಯರಲ್ಲ ಎಂಬ ಕುವೆಂಪು ಅವರ ವಾಣಿಯಂತೆ ದತ್ತಿ ಪ್ರಶಸ್ತಿಯನ್ನು ಮಹನೀಯರಿಗೆ ಮಾತ್ರ ಸೀಮಿತ ಮಾಡದೆ ಎಲೆಮರಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ಜನರೇ ಇಲ್ಲದಿದ್ದರೆ ಎಲ್ಲಿ ಮಹನೀಯರು ಎನಿಸಿಕೊಳ್ತಿದ್ದರು. ಹುಟ್ಟೂರಿಗೆ ಮಾಡಿರುವ ವೆಂಕಟಪ್ಪ ಅವರ ಸೇವೆಗೆ ಗುರುತಿಸಿ ಪ್ರಶಸ್ತಿ ನೀಡಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಪ್ರಶಸ್ತಿಗಳ ಸನ್ಮಾನಗಳು ನಮ್ಮ ಸಂಘವನ್ನು ಹುಡುಕೊಂಡು ಬರ್ತಾ ಇದೆ. ಸನ್ಮಾನಗಳನ್ನು ಏರ್ಪಡಿಸಿ ಮತ್ತು ಈಗ 2-3 ಕಾರ್ಯಕ್ರಮಗಳನ್ನು ಮಾಡುವಂಥ ಸಂತೋಷ, ನನಗೆ ದುಃಖ ಏನಿದೆ. 7 ಕೋಟಿ ಕನ್ನಡಿಗರಿರುವ ಸಂದರ್ಭದಲ್ಲಿ ಒಂದು 70 ಪ್ರಶಸ್ತಿಗಳು ಒಂದು ಸಂಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಅದೇ ದೊಡ್ಡ ವಿಷಯ ಅಲ್ಲ, ಮಾಡೋಣ. ನನಗೆ ಮತ್ತೊಂದು ಸಂತೋಷ ಏನಂದರೆ, ಪ್ರಶಸ್ತಿಯನ್ನು ಯಾರ ಹೆಸರಲ್ಲಿ ಸ್ಥಾಪನೆ ಮಾಡ್ತಾ ಇದ್ರು ಅಂದರೆ ಯಾರೋ ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿಯೋ ಮಂತ್ರಿಯೋ ಅಥವಾ ಮಹಾಸಾಹಿತಿಯೋ ಅಂಥವ್ರ ಹೆಸರಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಒಳಗೆ ಸಾಕಿದ್ದೇವೆ. ಕುವೆಂಪು ಹೇಳುವಾಗ ಇದು ಎಲ್ಲವೂ ಮುಖ್ಯವೇ, ಯಾವ ಮುಖ್ಯರಲ್ಲ. ಅಮುಖ್ಯತೆಯಿಂದ ಮುಖ್ಯತೆಯ ಕಡೆಗೆ ಧಾವಿಸ್ತಕ್ಕಂಥವ್ರು ಹಿಡಿದು ತಂದು ಕೂರಿಸಿ ಅವರನ್ನು ಮುಖ್ಯರನ್ನಾಗಿ ಮಾಡುವಂಥದ್ದು. ಪ್ರವಾಹದ ಸಂದರ್ಭದಲ್ಲಿ, ಜನಪ್ರವಾಹದ ಸಂದರ್ಭದಲ್ಲಿ ಅವರನ್ನು ಮುಖ್ಯರನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಈ ಪ್ರಪಂಚದಲ್ಲಿ ಮಹಾತ್ಮ ಗಾಂಧಿ ಎಷ್ಟು ಈ ಸ್ವಾತಂತ್ರ್ಯಕ್ಕೆ ಶ್ರಮವನ್ನು ವಹಿಸಿದ್ರು, ಅವರ ಮಾತುಗಳನ್ನು ಕೇಳಿಸ್ಕೊಂಡು ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕೋದು ಕೂಡ ಅಷ್ಟೇ ಮಹತ್ವಪೂರ್ಣವಾದಂಥವ್ರು. ಯಾಕಂದರೆ ಅವರು ಹಿಂಬಾಲಿಸಿ ಹೋಗಿರೋ ಜನ ಗಾಂಧಿ ಎಲ್ಲಾಗ್ತಾ ಇದ್ರು, ನೆಹರು ಎಲ್ಲಾಗ್ತಾ ಇದ್ರು. ಅವ್ರ ಮಾತಿಗೆ ಓಲೈಸಿ ಮನೆ ಹೋಗಲಿ, ಮಠ ಹೋಗಲಿ, ದೇಶ ಉಳಿಲಿ, ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಹೆಜ್ಜೆ ಹಾಕೋದು ಕೂಡ ನಮ್ಮ ಮುಖ್ಯ ಆಗಬೇಕು. ಕೊಡುವವನು ಮುಖ್ಯ, ಪಡೆಯುವವನು ಮುಖ್ಯ. ಇವರಿಬ್ಬರ ನಡುವೆ ನಿಂತ್ಕೊಂಡಿರ್ತಕ್ಕಂಥವ್ರು ಕೂಡ ಮುಖ್ಯ ಆಗಬೇಕು. ಕರ್ನಾಟಕ ಸಂಘದ ನಿರ್ದೇಶಕರಾದ ಅಣಕೆರೆ ನಾಗಪ್ಪರವರು ಕರ್ನಾಟಕ ಸಂಘದ ಕಾರ್ಯವಿಕಾರಿ ಮತ್ತು
ಪ್ರಶಸ್ತಿ ಪ್ರದಾನದ ಮತ್ತು ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಸಭೆಗೆ ವಿವರ ನೀಡಿದರು. ಅತ್ಯಂತ ಮಹತ್ತರವಾದ ದಿನ ಅಂತ ನಾನು ಅನುಭವಿಸ್ತೀನಿ. ಏಕೆಂತಂದರೆ ನನ್ನ ತಂದೆಯ ಹೆಸರಿನಲ್ಲಿ, ತಾಯಿ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ನನ್ನ ಮನಸ್ಸಲ್ಲಿ ಕೊಡಿದೆ. ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಸಾಮಾನ್ಯವಾಗಿ ಯಾರನ್ನೇ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಂದ್ರೆ ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥ ಈ ಸಾಮಾನ್ಯರು ಜಾಸ್ತಿ ಒತ್ತು ಕೊಡ್ತೀವಿ. ಏಕೆಂತಂದರೆ ಅವರು ಆಯ್ಕೆ ಮಾಡೋಕ್ಕೆ ಕಾರಣ ಏನಂತಂದರೆ ಅವ್ರ ಪ್ರತಿಭೆನ ಗುರುತಿಸಿ ಹೊರಗಡೆ ತೆಗಿಬೇಕು ಅನ್ನೋ ಆ ಒಂದು ಮನಸ್ಸಿದೆ. ಅದನ್ನೆಲ್ಲ ನೋಡ್ತಾ ಇದ್ದೇನೆ. ನಾನು ಹಾಗೆ ನೋಡ್ತಾ ಇರಬೇಕಾದ್ರೆ ನನ್ನ ತಂದೆ ಹೆಸರಲ್ಲಿ ಒಂದು ಯಾಕೆ ಪ್ರಶಸ್ತಿ ಮಾಡಬಾರ್ದು ಅನ್ನೋ ಒಂದು ಕಲ್ಪನೆ ಸುಮಾರು ವರ್ಷಗಳಿಂದ ನನ್ನಲ್ಲಿ ಕೊಟ್ಟಿದೆ. ಹಾಗೆ ಮಾಡಬೇಕು ಅಂತ ಒಂದು ಹೊರಟಾಗ ನನಗೆ ಮೊದಲನೇ ಆಲೋಚನೆ ಬಂದದ್ದು ನನ್ನ ಮನೆದೇವರು ಕಾಲಭೈರವೇಶ್ವರನ ಪ್ರತಿರೂಪ ಆಗಿರ್ತಕ್ಕಂಥ ನಮ್ಮ ಜಗದ್ಗುರುಗಳ ಅವರ ದಿವ್ಯ ಸಾನ್ನಿಧ್ಯದಲ್ಲೇ ಮಾಡಬೇಕು ಹಾಗೆ ಅಂತೇಳಿ ನನ್ನ ಮನಸ್ಸು. ಅದನ್ನು ಅವ್ರಿಗೋಸ್ಕರ ಮಾರ್ಚ್ 6ನೇ ತಾರೀಕು ನನ್ನ ತಂದೆ ಇದರ ಹುತಾತ್ಮ ಸಂಸ್ಮರಣೆಯ ದಿನ, ಆ ದಿನ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನ ಪಟ್ಟೆ. ಆವತ್ತು ಸ್ವಾಮೀಜಿಗಳ ಡೇಟು ನನಗೆ ಸಿಗಲಿಲ್ಲ. ತುಂಬ ದಿನ ಪ್ರಯತ್ನ ಪಟ್ಟೆ. ಕೊನೆಗೆ ಅವರೇ ಒಂದು ದಿನ ಮೇ 4 ನನ್ನ ಖಾಲಿ ಇದೆ, ಅದು ಮಾಡ್ತೀರಾ? ಆಯಿತು ಸ್ವಾಮೀಜಿ ಮಾಡ್ತೀನಿ ಅಂತೇಳಿ ಆ ದಿನ ಇದು ಮಾಡಿಕೊಂಡಾಗ ಒಂದು ಪುಟ್ಟರಾಜನವರ ಸಹಾಯದಿಂದ, ರಾಮಚಂದ್ರವರ ಒಂದು ಸಹಾಯದಿಂದ ಕುಮಾರನವ್ರನ್ನ ಮೀಟ್ ಮಾಡಿದ್ರು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಕರ್ನಾಟಕ ಸಂಘ ಮಂಡ್ಯದಲ್ಲಿ ಇಲ್ಲದಿದ್ದರೆ ಪ್ರತಿ ತಿಂಗಳು ಕಾರ್ಯಕ್ರಮಗಳು ಎಲ್ಲಿ ನಡೆಯಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದರು. ಕಲೆ, ಸಾಹಿತ್ಯ, ಸಂಗೀತಕ್ಕೆ ಹೆಸರು ಮಾಡಿರುವ ಈ ಸಂಘಕ್ಕೆ ಪರ್ಯಾಯ ಸಂಘ ಕಾಣಿಸುತ್ತಿಲ್ಲ. ಜಯಪ್ರಕಾಶ್ ಗೌಡರ ಪರಿಶ್ರಮಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದರು. ಕಲೆಗೆ, ಸಾಹಿತ್ಯಕ್ಕೆ, ಸಂಗೀತಕ್ಕೆ ತವರಾದಂಥ ಒಂದು ಹೆಸರನ್ನು ಮಾಡತಕ್ಕಂಥ ಈ ಸಂಘವು ಇಲ್ಲದೆ ಹೋಗಿದ್ದರೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಯಾವುದು ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಇರುವ ಸಂಘವನ್ನೇ ನಮ್ಮ ಜಯಪ್ರಕಾಶ್ ಅವರು ಎಲ್ಲ ಇತಿಮಿತಿಗಳ ಮಧ್ಯದಲ್ಲಿ ಕೂಡ ಖರೀದಿ ನಮಗೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ಅವರು ಸುಮ್ಮನೆ ಕೊಡ್ತಕ್ಕಂಥ ಜಾಯಮಾನಗಳಲ್ಲ. ಹಾಗಾಗಿ ಜಯಪ್ರಕಾಶ್ ಅವರು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ತಾವೆಲ್ಲರೂ ತಿಳಿದವೇ ಇದ್ದೀರಿ. ಯಾರಾದ್ರೂ ಗೊತ್ತಿಲ್ಲದೆ ಇರತಕ್ಕಂಥವ್ರು ಬಂದಿದ್ದರೆ ಸಾಕಷ್ಟು ವಿಚಾರಗಳನ್ನ ಹೇಳಬಹುದಾಗಿತ್ತು. ಆದರೆ ಸಭಾ ಮರ್ಯಾದೆ ದೃಷ್ಟಿಯಿಂದ ಗತಿಸಿ ಹೋಗಿರ್ತಕ್ಕಂಥ ಸೇವೆಗೋಸ್ಕರ ತನ್ನ ಬದುಕನ್ನು ನಡೆಸಲಾಗಿರ್ತಕ್ಕಂಥ ಬೋರಯ್ಯನವರ ವಿಚಾರವಾಗಿ ಮಾತನಾಡಬೇಕು ಅಂದರೆ ಈಗಾಗಲೇ ಸಾಕಷ್ಟು ವಿಚಾರವನ್ನು ಹೇಳಿದರೆ ನೀವು ತಿಳ್ಕೊಂಡಿದ್ದೀವಿ. ಮಂಗತಿನ ಕಗ್ಗದಲ್ಲಿ ಒಂದು ಮಾತು ಬರ್ತದೆ. ಎದ್ದೆದ್ದು ಬೀಳುತ್ತಿಗೆ, ಗುದ್ದಾಡಿ ಸೋಡುತ್ತಿಗೆ, ಗದ್ದಲವ ತುಂಬಿ ನೀ ಪ್ರಸಿದ್ಧನಾಗುತ್ತಿಗೆ, ಉದ್ಧರಿಸುವಿನ ಜಗವನ್ನು ಎನ್ನುತ್ತಿನ ಸಖನೆ, ನಿನ್ನ ಉದ್ಧಾರ ಎಷ್ಟಾಯಿತು ಮಂಕುತಿಮ್ಮ ಅಂತ. ನಿನ್ನುದ್ಧಾರ ಅಂತಂದರೆ ಇವತ್ತಿನ ಕಾಲದಲ್ಲಿ ಅಧಿಕಾರಗಳು, ಅಂತಸ್ತುಗಳು, ಐಶ್ವರ್ಯ, ಸಂಪತ್ತನ್ನು ಕ್ರೋಢೀಕರಿಸ್ಕೊಳ್ತಕ್ಕಂಥ ಅಕ್ಯುಮಿಲೇಟ್ ಮಾಡ್ತಕ್ಕಂಥದ್ದನ್ನು ಉದ್ಧಾರ ಅಂತ ನಾವು ಭಾವಿಸಿದ್ದೇವೆ. ಆದರೆ ಈ ಎಲ್ಲ ಉದ್ಧಾರಗಳು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅನಾರೋಗ್ಯದಿಂದ ಬಾರದ ಕಾರಣ ಅವರು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಿಳಿಸಿರುವ ಪತ್ರವನ್ನು ಓದುವ ಮೂಲಕ ಮಾಜಿ ಸಚಿವ ಸಿ ಪುಟ್ಟರಾಜ್ ಅವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದರು. ಪ್ರತಿಷ್ಠಿತ ಕರ್ನಾಟಕ ಸಂಘದಿಂದ ಕೊಡಮಾಡುವ ತಾಯಮನೆಗೆ ಗೋರೆಯ ಸಮಾಜಮುಖಿ ಪುರಸ್ಕಾರ ಪ್ರಶಸ್ತಿಯನ್ನು ಇಂದು ಸಂಜೆ ನಡೆಯಲಿರುವ ಸುಂದರ ಸಮಾರಂಭದಲ್ಲಿ ಕಣ್ವ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎಂ ವೆಂಕಪ್ಪ ಅವರಿಗೆ ಪ್ರದಾನ ಮಾಡುತ್ತಿರುವುದು ಅತ್ಯಂತ ಅರ್ಥಪೂರ್ಣ ಮತ್ತು ಸಮಯೋಚಿತ ಎಂದು ಭಾವಿಸುತ್ತೇನೆ. ಸಾಧನೆಯ ಶಿಖರವಾಗಿರುವ ಶ್ರೀ ಅಂಕೆರೆ ಗೋರೆಯ ಅವರ ವ್ಯಕ್ತಿತ್ವ ಮತ್ತು ಸರಳ ಸಜ್ಜನಿಗೆ ಪೂರಕವಾಗಿ ಅವರ ಆದರ್ಶ ತತ್ವಗಳನ್ನು ಅನುಸರಿಸಿಕೊಂಡು ಮುನ್ನಡೆಯುತ್ತಿರುವ ಡಾಕ್ಟರ್ ವೆಂಕಪ್ಪನವರು ಈ ಪ್ರಶಸ್ತಿಗೆ ಎಲ್ಲ ರೀತಿಯಲ್ಲಿ ಯೋಗ್ಯರು ಮತ್ತು ಆರ್ಯರು ಎಂದು ನಾನು ನಂಬಿದ್ದೇನೆ. ಸಾಧಕರೊಬ್ಬರ ಹೆಸರಿನ ಉನ್ನತ ಪ್ರಶಸ್ತಿಯು ಇನ್ನೊಬ್ಬ ಹಿರಿಯ ಸಾಧಕರಿಗೆ ಸಲ್ಲಿಸುತ್ತಿರುವುದು ಈ ಪ್ರಶಸ್ತಿಯ ಹೆಚ್ಚುಗಾರಿಕೆಯಾಗಿದೆ. ಮಂಡ್ಯ ತಾಲೂಕಿನ ಅಂಕೆರೆ ಗ್ರಾಮವು ಬಹಳ ವಿಶೇಷವಾದದ್ದು ಮತ್ತು ಐತಿಹಾಸಿಕವಾಗಿಯೂ ಹೆಸರು ಪಡೆದಿರುವ ಹಳ್ಳಿಯಾಗಿದೆ. ಹೋರಾಟಗಾರರು ಮತ್ತು ರಾಜಕೀಯ ನೇತಾರರಿಗೆ ಜನ್ಮ ಕೊಟ್ಟ ಮಹತ್ವದ ನೆಲವಾಗಿದೆ. ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಶ್ರೀ ಬೋರಯ್ಯನವರು ಅನೇಕ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಮುಂಚೂಣಿ ನೇತಾರರಾಗಿ ಬೆಳೆದು ಮಂಡ್ಯಗಳಿಗೆ ಕೀರ್ತಿಯನ್ನು ಗಳಿಸಿ ಉಳಿಸಿದ ಮಹಾಪುರುಷರಲ್ಲಿ ಒಬ್ಬರಾಗಿ ನಮ್ಮ ಮುಂದೆ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಅಂಥ
ನಂತರ SLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಅದೇ ಶಾಲೆಗೆ ಅತ್ಯುನ್ನತ ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ತೆರೆಗೊಂಡು ತದನಂತರದಲ್ಲಿ BA ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತಂದುಕೊಂಡಂತಹ ಹೆಣ್ಮಗಳು. ವಿಶೇಷವಾಗಿ ನನ್ನ ವಿದ್ಯಾರ್ಥಿನಿಯಿಂದ ಹೇಳಿಕೊಳ್ಳುತ್ತೇನೆ. ವಿಧಾನ ಪರಿಷತ್ ಸದಸ್ಯರಾದ KT ಶ್ರೀಕಂಠೇಗೌಡ ಮಾತನಾಡಿ, ಜನಸ್ನೇಹಿ ವೈದ್ಯ ವೆಂಕಟಪ್ಪ ಅವರು ತಾವು ಓದಿದ ಶಾಲೆಗೆ 15 ಕೋಟಿ ಖರ್ಚು ಮಾಡಿ ಸುಸಜ್ಜಿತ ಕೊಠಡಿ ಕಟ್ಟಿಸಿ ಮಾದರಿ ಶಾಲೆಯನ್ನಾಗಿ ರೂಪಿಸಿದ್ದಾರೆ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಅಲ್ಲಲ್ಲೇ ಚಲಿಸುತ್ತಾರೆ. ಈ ನಡುವೆ ಅಲ್ಲಲ್ಲೇ ಅಪರಿಮಿತ ಸೇವೆಯನ್ನೇ ತನ್ನ ಆಶಯವಾಗಿ ಇಟ್ಕೊಂಡು ತನ್ನ ವ್ಯಕ್ತಿತ್ವವನ್ನು, ವೃತ್ತಿಯ ಗೌರವವನ್ನು, ಘನತೆಯನ್ನು ತರುವ ಹಾಗೆ ನಡೆದುಕೊಂಡಂತ ಅಪರೂಪದ ವೈದ್ಯರು ಇದ್ದಾರೆ. ಅವರಲ್ಲಿ ಡಾಕ್ಟರ್ HL ವೆಂಕಟಪ್ಪನವರು ಅಗ್ರಗಣ್ಯರು ಅಂತ ಹೇಳಿ ನನ್ನ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಸಮಾರಂಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಬಿ ರಾಮಕೃಷ್ಣ, ತಾಯಮ್ಮ ಅನಕೆರೆ, ಕೆ ಬೋರಯ್ಯ ಪುತ್ರ HP ನಾಗಪ್ಪ ಅನಕೆರೆ, ಮನ್ಮೂಲ್ ನಿರ್ದೇಶಕ BR ರಾಮಚಂದ್ರು, ಸಂಘದ ಕಾರ್ಯದರ್ಶಿ ಚಂದಗಲ್ಲು ಲೋಕೇಶ್, ಖಜಾಂಚಿ ಮಂಜುಳಾ ಉದಯಶಂಕರ್ ಸೇರಿದಂತೆ ಇತರ ಪದಾಧಿಕಾರಿಗಳು ಹಾಜರಿದ್ದರು. ಮಂಡ್ಯದ ಕರ್ನಾಟಕ ಸಂಘದ ನೇತೃತ್ವದಲ್ಲಿ ಮರೆಯಲಾಗದ SM ಕೃಷ್ಣ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. KV ಶಂಕರಗೌಡ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ ಗೌಡ ಅವರು ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ಮಾತನಾಡಿದರು. SM ಕೃಷ್ಣರವರು ಈ ನಾಡು ಕಂಡಂಥ, ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿಯಾಗಿದ್ದು, ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ ಹಲವಾರು ಜನಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರೊಬ್ಬ ಅದ್ವಿತೀಯವಾದಂತಹ ಚತುರ ರಾಜಕಾರಣಿ ಅಂತ ಹೇಳಿದರು. ತಿಳಿಸ್ತಕ್ಕಂಥ ಕೆಲಸವನ್ನು ನಮ್ಮಂಥ ಸಂಸ್ಥೆಗಳು ಮಾಡಬೇಕು. ಕೃಷ್ಣ ಅಂದರೆ ಏನು, ಮುಖ್ಯಮಂತ್ರಿ ಆಗಿದ್ದರು. ಕೃಷ್ಣ ಅಂದ್ರೆ ಏನು, ಸೋಮನಹಳ್ಳಿಯವರು, S ವಿ ಮಲ್ಲಯ್ಯನವ್ರ ಮಗ. ಶಂಕರಗೌಡರು ಅಂದ್ರೇನು, ಮಂತ್ರಿ ಆಗಿದ್ದರು, ಅವ್ರು ಕೀಲಾದವರಾಗಿದ್ದರು, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು. ಅಷ್ಟನ್ನು ಮಾತ್ರ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಅಪಾರವಾದನ್ನು ಸಾಧಿಸುವಾಗ ಅವನು ಪಟ್ಟಂಥ ಕಷ್ಟಗಳು, ಅವನು ಎದುರಿಸಿದಂಥ ಸವಾಲುಗಳನ್ನು ಕುರಿತು ನಾವು ಯೋಚನೆ ಮಾಡದೆ ಹೋದರೆ ನಾವೆಲ್ಲ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗೆ ಈಗ ಅನ್ನಿಸ್ತಾ ಇರ್ತಕ್ಕಂಥದ್ದು, ಇವತ್ತಿನ ನೆನ್ನೆ ಕೂಡ ಹೇಳಿದೆ ನಾನು, ಮೇಡಮ್ನವ್ರು ಹೇಳಿದ್ದಾರೆ, ಅವಸರ್ಪಿಣಿ ಕಾಲದಲ್ಲಿ ನಾವಿದ್ದೇವೆ ಅಂತ. ಅವಸರ್ಪಿಣಿ, ಉತ್ಸರ್ಪಿಣಿ, ಅವಸರ್ಪಿಣಿ ಅನ್ನುವಂಥ 2 ಶಬ್ದಗಳು ನಮ್ಮ ಜೈನ ಸಾಹಿತ್ಯದಲ್ಲಿ ಬರ್ತವೆ. ಅದು ಉತ್ಸರ್ಪಿಣಿ ಅಂತಂದರೆ ಮೇಲಕ್ಕೆ ಏರುಮುಖವಾಗಿ ಚಲಿಸ್ತಕ್ಕಂಥದ್ದು, ಒಂದು ಸಮಾಜ ಏರುಮುಖವಾಗಿ ಚಲಿಸ್ತಕ್ಕಂಥದ್ದು, ವ್ಯಕ್ತಿ ಏರುಮುಖವಾಗಿ ಚಲಿಸ್ತಕ್ಕಂಥದ್ದು. ಅವಸರ್ಪಿಣಿ ಎನ್ನುವಂಥದ್ದು ತಲುಪಿ ಅಲ್ಲಿಂದ ಮತ್ತೆ ಕೆಳಗೆ ಇಳಿತಕ್ಕಂಥದ್ದು. ನನಗನ್ಸುತ್ತೆ 50 ವರ್ಷದ ನನ್ನ ಜೀವನದಲ್ಲಿ ಒಂದು ಕಾಲಕ್ಕೆ ಏನಾದರೂ ಒಂದು ಸೆಮಿನಾರ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದಕ್ಕಿಂತ ಹಿಂದೆ ನಮಗೆ ಮಹಾರಾಜಸ್ ಕಾಲೇಜಿನ ನೆನಪು ತಂದುಕೊಂಡ್ರೆ ಒಂದು ವಿಚಾರ ಸಂಕಿರಣ ನಡೆಸ್ತಾರೆ ಅಂತಂದ್ರೆ ಅಲ್ಲಿ ಸೀನಿಯರ್ BR, ಜೂನಿಯರ್ ತುಂಬಿ ತುಡುಕ್ತಾ ಇದ್ದು, ವಿದ್ಯಾರ್ಥಿಗಳಿಗೆ ಸ್ಥಳ ಇರಲಿಲ್ಲ ಅನ್ನುವಂಥದ್ದು ಮಾನ್ಯ HK ರಂಗನಾಥ್ ಅವರು ತಮ್ಮ ಪುಸ್ತಕದಲ್ಲಿ ಬರ್ತಿದ್ದಾರೆ. ನಾನು 74ರ ಸಂದರ್ಭದಲ್ಲಿ, 75ರ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿದಾಗ ಎಲ್ಲ ಹಾಲುಗಳು ಕೂಡ ತುಂಬಿ ತುಡುಕ್ತಾ ಇತ್ತು. ಇವತ್ತೇನಾಗಿದೆ ಅಂದರೆ ಯಾರಿಗೂ ಇರಬೇಕಾಗಿಲ್ಲ ಅನ್ನೋ, ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಯಾಕಂದರೆ ಅಂತರ್ಗತ ಮಾಡಿಕೊಳ್ಳೋದನ್ನೇ ಯಾವುದೂ ಕೂಡ ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓದಬೇಕು, ಮನನ ಮಾಡಬೇಕು, ಮನನ ಮಾಡಿಕೊಳ್ಳೋದನ್ನು ಅಂತರ್ಗತಗೊಳಿಸ್ಕೊಳ್ಬೇಕು, ಆ ಮೂಲಕವಾಗಿ ಚಿಂತನೆಯನ್ನು ತೊಡಗಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನೇ ಆಗಲಿ ಒಂದಷ್ಟು ನಾವು ಕೆಲಸವನ್ನು ಬರದೇ ಹೋಗಲಿ, ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಏನೆಗೆ ಅಂತನ್ನುವಂಥ ಮಾತನ್ನು ಜೆ ಶಿವರುದ್ರಪ್ಪರು ತಮ್ಮ ಕವನದಲ್ಲಿ ಒಂದು ಕಡೆ ಹೇಳಿದ್ದಾರೆ. ಮಾಜಿ ಸಚಿವರಾದ CS ಪುಟ್ಟರಾಜು ಮಾತನಾಡಿ, ನನ್ನ ತಂದೆಯವರಿಗೂ ಮತ್ತು SM ಕೃಷ್ಣರವರಿಗೂ ಅವಿನಾಭಾವ ಸಂಬಂಧವಿತ್ತು. ಹಾಗಾಗಿ ಅವರ ಒಡನಾಟ ನನಗೆ ನಿರಂತರವಾಗಿತ್ತು ಅಂತ ಹೇಳಿದರು. ನಾನು ಒಬ್ಬ ವಿಪಕ್ಷ ನಾಯಕನಾಗಿ ಕೂಡ SM ಕೃಷ್ಣರವರ ಅನೇಕ ಗುಣಗಳನ್ನು ಮೆಚ್ಚಿಕೊಂಡಿದ್ದೇನೆ. ಅವರೊಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಿದರು. ಹಲವಾರು ಸನ್ನಿವೇಶದಲ್ಲಿ ನನ್ನ ತಂದೆಗೆ ಬಹಳ ಆತ್ಮೀಯವಾಗಿದ್ದಂಥ SL ಕೃಷ್ಣ ಸಾಹೇಬ್ರವರು, ಈಗ ತಾನೇ ನನ್ನ ಕಪ್ಪಣ್ಣವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮಪ್ಪ ಬದುಕಿರೋ ತನಕ ಅವ್ರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಓಟ್ ಹಾಕ್ಸೋಕ್ಕಾಗಲಿಲ್ಲ. ನಮಗೆ ವೋಟಿಂಗ್ ಪವರ್ ಬಂದಮೇಲೆ ನಾವು ಜನತಾ ಪಾರ್ಟಿ ಬಿಟ್ಟು ನಾವು ಕಾಂಗ್ರೆಸ್ ಓಟ್ ಹಾಕೋಕ್ಕಾಗಲಿಲ್ಲ ಅಂತ ಅಷ್ಟು ಆತ್ಮೀಯತೆ ನಮ್ಮ ಅಪ್ಪವ್ರಿಗೂ SM ಕೃಷ್ಣ ಸಾಹೇಬ್ರವ್ರಿಗೂ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಇವತ್ತು ಒಂದು ಚಿತ್ರ ನಮ್ಮ ಮಗ ಕಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದ. ಇವತ್ತು ನಮ್ಮ SM ಕೃಷ್ಣ ಸಾಹೇಬ್ರ ಜೊತೆ ನಮ್ಮ ತಂದೆಯವರು ಇರ್ತಕ್ಕಂಥ 72-73ರ ಸನ್ನಿವೇಶದಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಫೋಟೋ ತರಿಸಿದಂಥ ಈ ಭಾವಚಿತ್ರ ಇವತ್ತು ನನ್ನ ಮಗನನ್ನು ಕಳಿಸ್ಕೊಂಡ. ಇಂಥ ಆತ್ಮೀಯತೆ ಇದ್ರೂ ಹಲವಾರು ಬಾರಿ ನೊಂದು ನಾನು
ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇದ್ದಂಥ ಸಂದರ್ಭದಲ್ಲಿ ಒಂದು ಶ್ರೀನಾರಾಯಣ ಅವರ ನೇತೃತ್ವದಲ್ಲಿ ಒಂದು ಬ್ಯಾಡ್ಮಿಂಟನ್ನ ನಮ್ಮ ಚೌಡೇರಿಯ ಮೆಮೋರಿಯಲ್ ಆಡಿಟೋರಿಯಂ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ರು. ಇಲ್ಲಿದ್ದಂಥ ಹಿರಿಯ ಅಧಿಕಾರಿಗಳು ನಾವು ಕರ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಕಟ್ಟಮೇಗೌಡರ ಮಗ ಅಂತ ಗೊತ್ತಾದ ತಕ್ಷಣ ಅವ್ರು ಗೊತ್ತಾದ ಖುಷಿ ಡೆಲ್ಲಿನಲ್ಲಿ ಕರೆದು ಕಾಫಿ ಕೊಟ್ಟು ಎಲ್ಲ ಮಾತಾಡಿ ನಾನು ಉತ್ಸಾಹ ದೇವೇಗೌಡರ ಅಭಿಮಾನಿ ಅಂತ ಹೇಳಿದೆ. ನಾನು ದೇವೇಗೌಡರ ಅಭಿಮಾನಿ ಬಾಯಿಗೆ ರಾಜಕೀಯ ಅಂತೇಳಿ ಬೆನ್ತಟ್ಟಿ ಇವತ್ತು ಕಳಿಸಿದಂಥ ಸನ್ನಿವೇಶವನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾನೇ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಏನು ಮಾತಾಡ್ಬೇಕಣ್ಣ ಅಂತ ಕೇಳಿದಾಗ ಇವತ್ತು ನಿಜಲಿಂಗಪ್ಪ ಅಂತ ಒಬ್ಬ ಮಹಾನಾಯಕರು ವಿರೋಧ ಪಕ್ಷ ನಾಯಕರ ಜವಾಬ್ದಾರಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರ ಮಾತಿನ ಶೈಲಿಯನ್ನು ನೋಡಿ ಈ ರಾಜ್ಯದಲ್ಲಿ ಈ ರಾಜ್ಯವನ್ನು ಮುನ್ನಡೆಸುವಂತ ಈ ರಾಷ್ಟ್ರವನ್ನು ಮುನ್ನಡೆಸುವಂತ ಒಬ್ಬ ಪ್ರಭಾವಿ ನಾಯಕನಾಗಿ ನೀನು ಬೆಳೀತೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಮಾತನ್ನ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ. ನಾನು ಕಂಡಂಥದ್ದು ಬಹುತೇಕ 1996-97ರಲ್ಲಿ ದೇವೇಗೌಡಜಿಯವರು ಪ್ರಧಾನಮಂತ್ರಿಗಳಾಗಿ ಕೆಳಗಿದಂಥ ಸಂದರ್ಭ. ಅವ್ರನ್ನ ಪಿ ವಿ ನರಸಿಂಹರಾವ್ ಅವರು ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ದೇವೇಗೌಡಜಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗುವಂತಹ ಸಂದರ್ಭದಲ್ಲಿ ಅವ್ರನ್ನ ಈ ರಾಜಕಾರಣ ಹೆಂಗೆ ಅಂತ ಹೇಳಿದ್ರೆ ಒಂದೊಂದು ಸಲದ ಹುಲ್ಲು ನಾಗರವಾಗೋಗುತ್ತೆ, ನಾಗರ ಹುಲ್ಲಾಗೋಗುತ್ತೆ ಈ ರಾಜಕಾರಣದಲ್ಲಿ. ಈಗ ಮಾತಾಡ್ತಾ ಹೇಳ್ತಾ ಇದ್ದಾರೆ ಬಹುತೇಕ ಅಂತ ನೆನ್ನೆ ಆಡೋದಂಥ ರಿಸಲ್ಟ್ 5-6 ಸ್ಟೇಟಲ್ಲಿ 3 ಜನ ಮುಖ್ಯಮಂತ್ರಿಗಳು ಸೋತೋಗುತ್ತೆ. ಹಂಗೆ ಅವತ್ತು ಬಹಳ ಮುಖ್ಯಮಂತ್ರಿಗಳಿಗೆ ಪೈಪೋಟಿ ಕೊಡುವಂತ ಈ ರಾಜ್ಯದಲ್ಲಿ ಮಹಾನಾಯಕರಾಗಿ ಬೆಳೆದಿದ್ದು 94 ಚುನಾವಣೆಯಲ್ಲಿ ಅವ್ರ ಸೋಲನ್ನು ಒಪ್ಕೋಬೇಕಾದಂತ ಅನಿವಾರ್ಯತೆ ಜನರ ತೀರ್ಪು ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದೇವೇಗೌಡಜಿಯವರು ಇಂಥ ನಾಯಕರಿಗೆ ಆಗಬಾರ್ದಿತ್ತು ಅಂತಕ್ಕಂಥದ್ದು ಮನಗಂಡು ಪಿ ವಿ ನರಸಿಂಹರಾವ್ ಅವರ ಜೊತೆ ಮಾತಾಡಿ ನನ್ನ ಹೆಚ್ಚುವರಿ ಮತಗಳಿದೆ, ಅದನ್ನು ನಾನು ನೀವು ಎಸ್ ಎಂ ಕೃಷ್ಣ ಅವರನ್ನ ನೀವು ಕ್ಯಾಂಡಿಡೇಟ್ ಮಾಡಿದ್ರೆ ರಾಜ್ಯಸಭೆಗೆ ನಾನು ನಮ್ಮ ಪಕ್ಷದಿಂದ ಸಹಾಯ ಮಾಡಿಸ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿ ಅವ್ರನ್ನ ಅಭ್ಯರ್ಥಿ ಮಾಡಿ ಮತ್ತೊಮ್ಮೆ ಅವ್ರನ್ನ ಇಂಥ ಮಹಾನ್ ನಾಯಕ ಲೋಕಸಭೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಕಳಿಸ್ಕೊಟ್ಟಂಥ ದಿನಗಳನ್ನ ನನ್ನ ಕಣ್ಣು ಕಟ್ಟಾಗಿತ್ತು. ಅದೇ ಒಂದು ಸಂದರ್ಭ 1999ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಸ್ ಎಂ ಕೃಷ್ಣ ಸಾಹೇಬರ ಜವಾಬ್ದಾರಿ ಹೊತ್ತಂಥ ಸಂದರ್ಭದಲ್ಲಿ ಹಲವಾರು ಸಂಕಷ್ಟಗಳನ್ನ ಅನುಭವಿಸ್ತಂಥದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಹೊತ್ಕೊಂಡು ಹೊರಟೋಗಿದ್ದಾನೆ ವೀರಪ್ಪನವರು. ಇಡೀ ರಾಜ್ಯ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಕಾವೇರ್ತಾ ಇದೆ. ಆ ಸಂದರ್ಭ ಬಿಜೆಪಿ ನಾಯಕರಾದಂಥ ಡಾಕ್ಟರ್ ಸಿದ್ದರಾಮಯ್ಯ ಮಾತನಾಡಿ ಎಸ್ ಎಂ ಕೃಷ್ಣರವರು ಒಂದು ರೀತಿಯಲ್ಲಿ ಸಮಾಜಮುಖಿ ವ್ಯಕ್ತಿತ್ವವಾಗಿದ್ದು ಅವರು ಯಾರ ಮನಸ್ಸನ್ನು ಕೂಡ ನೋಯಿಸುತ್ತಿರಲಿಲ್ಲ. ಅವರ ಮಾತು, ನ್ಯಾಯ, ಸಂಸ್ಕಾರ ಇತರರಿಗೆ ಮಾದರಿಯಾಗಿತ್ತು ಅಂತ ಅವರು ತಿಳಿಸಿದರು. ಚಿಕ್ಕವನು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅವರೊಂದು ರೀತಿ ಯೂನಿವರ್ಸಿಟಿ ಇದ್ದ ರೀತಿ. ಒಬ್ಬ ರಾಜಕೀಯ ವ್ಯಕ್ತಿ ಹೇಗಿರಬೇಕು, ಯಾವ ರೀತಿ ನಡತೆ ಉಳ್ಳವನಾಗಿರ್ಬೇಕು, ಚಾರಿತ್ರ್ಯತೆಯನ್ನು ಉಳ್ಳವನಾಗಿರ್ಬೇಕು, ತಾಳ್ಮೆಯನ್ನು ಉಳ್ಳವನಾಗಿರ್ಬೇಕು, ಸಂಯಮನ ಕಾಪಾಡಿಕೊಳ್ಬೇಕು, ಇಷ್ಟೆಲ್ಲವನ್ನ ಎಸ್ ಎಂ ಕೃಷ್ಣ ಸಾಹೇಬರಲ್ಲಿ ನೋಡ್ತಾ ಇದ್ವಿ ನಾವು. ಎಲ್ಲಿಯೂ ಕೂಡ ಅವರ ಜೀವನದಲ್ಲಿ ನಾನು ನೋಡಿದ್ ನನ್ನ ಒಂದು ಅನುಭವದಲ್ಲಿ ಎಲ್ಲಿಯೂ ಕೂಡ ಅವರು ಏಕವಚನದಲ್ಲಿ ಮಾತಾಡಿಸಿದಂತ ಒಂದು ಇದನ್ನ ನಾನು ನೋಡೇ ಇಲ್ಲ. ಅವರ ವಿರೋಧಿಗಳು ಕೂಡ ಅವರನ್ನ ಸಿಂಗ್ಯುಲರ್ ಅಲ್ಲಿ ಮಾತನಾಡಿದ್ರು ಕೂಡ ಅವರು ಬಹುವಚನದಲ್ಲಿ ಮಾತನಾಡಿ ಉಸ್ನೇಗನ ಎತ್ತಿದ್ರೆ ವಿನ ಎಲ್ಲಿಯೂ ಕೂಡ ಅಪಶಬ್ದಗಳನ್ನ ಅಪಭ್ರಂಶಗಳನ್ನ ಉಪಯೋಗಿಸ್ತಾ ಇರಲಿಲ್ಲ. ನೀವು ಅವ್ರನ್ನ ನೋಡಿರ್ಬೋದು, ನೀವೆಲ್ಲ ನೋಡಿರ್ತೀರಿ. ಆಮೇಲೆ ಅವರು ಪತ್ರಿಕಾ ಸಂದರ್ಶನಗಳು ಕೂಡ ಮಾಡಿದಾಗಲೂ ಎಷ್ಟೇ ಅವರು ನೆಗೆಟಿವ್ ಇದನ್ನ ಪ್ರಶ್ನೆಗಳು ಕೇಳಿದ್ರು ಕೂಡ ಅವ್ರ ಉತ್ತರ ಒಂದೇನೆ, ಉಸ್ನೇಗನ್ನುವುದು ಗೌರವಯುತವಾಗಿ ಪತ್ರಿಕಾ ವ್ಯಕ್ತಿಗಳನ್ನು ನಡೆಸ್ಕೊಳ್ಳೋದು ಅಷ್ಟೇ. ಸಂವಾದದಲ್ಲಿ ಶ್ರೀನಿವಾಸ್ ಜೆ ಕಪ್ಪಣ್ಣ, ಚೀರಳ್ಳಿ ರಮೇಶ್ ಗೌಡ ಹಾಗೂ ಡಿ ಸಿ ತಮ್ಮಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಾಗಿದ್ದರು. ಪಾಂಡುಪುರ ಪಟ್ಟಣದ ಮುರಳಿ ನೃತ್ಯ ಶಾಲೆಯ ವತಿಯಿಂದ 16ನೇ ವರ್ಷದ ಬೇಸಿಗೆ ಶಿಬಿರದ ಪ್ರಯುಕ್ತ ಕೆವಿಸಿ ಲಕ್ಷ್ಮಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗಿತ್ತು. 4 ವರ್ಷದಿಂದ 16 ವರ್ಷ ಒಳಗಿನ ಒಟ್ಟು 55 ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಗೆ ಒಳಪಟ್ಟರು.
ಶಿಬಿರದ ವ್ಯವಸ್ಥಾಪಕರಾದ ಮುರಳಿ ಮಾತನಾಡಿ, ಕಳೆದ 16 ವರ್ಷಗಳಿಂದ ಬೇಸಿಗೆ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದು, ಇದು 24ನೇ ದಿನದ ಕಾರ್ಯಕ್ರಮವಾಗಿದೆ ಅಂತ ಹೇಳಿದರು. ಮಕ್ಕಳಿಗೆ ನೃತ್ಯ, ಯೋಗ, ನಾಟಕ, ಸಂಗೀತ, ಜಾನಪದ ಮತ್ತು ಅನೇಕ ಕರಪ್ರಕಾರಗಳನ್ನು ಅವರಿಗೆ ತಿಳಿಸಲಾಗುತ್ತಿದೆ ಅಂತ ಹೇಳಿದರು. ಈ ಒಂದು ಬೇಸಿಗೆ ಶಿಬಿರದಲ್ಲಿ ಡ್ಯಾನ್ಸ್, ಯೋಗ, ಕರಾಟೆ, ಕೋಲಾಟ, ಕಂಸಾಳೆ, ನೇವರ್ಸೆ, ಇಂಡೋರ್ ಗೇಮ್, ಚೆಸ್, ಡ್ರಾಮಾ, ಭಾಳಷ್ಟು ರೀತಿಯ ಒಂದು ಹಲವಾರು ವಿಭಿನ್ನವಾದಂಥ ಯೋಜನೆ ಮಾಡಿಕೊಂಡು 16 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇವೆಲ್ಲ ನೋಡ್ತಾ ಇದ್ದು ಭಾಳಷ್ಟು 50ಕ್ಕಿಂತ ಹೆಚ್ಚು ಮಕ್ಕಳು ನಮಗೆ ಈ ಒಂದು ಸಮ್ಮರ್ ಕ್ಯಾಂಪ್ನಲ್ಲಿ ಪಾಂಡುಪುರದ ಸುತ್ತಮುತ್ತ ಎಲ್ಲ ಗ್ರಾಮಗಳಿಂದ ಬಂದು ಸೇರಿಕೊಂಡು ಯಶಸ್ವಿಯಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮೀ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗಗನ್ ಅವರು, ಬೇಸಿಗೆ ತಾಪಮಾನ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಉಸಿರಾಟದ ಸಮಸ್ಯೆ, ಚರ್ಮದ ತೊಂದರೆ, ಬೆಳವಣಿಗೆ ಸಂಬಂಧಿತ ವಿಷಯ ಮತ್ತು ಜಂತುಹುಳುಗಳ ಬಗ್ಗೆ ತಪಾಸಣೆ ನಡೆಸಲಾಗಿದೆ ಅಂತ ಹೇಳಿದರು. ಸೊ ಮಕ್ಕಳುಗಳಲ್ಲಿ ಜನರಲಿ ಬೇಸಿಗೆ ಟೈಮಲ್ಲಿ ಡಿಹೈಡ್ರೇಷನ್ ಇರ್ಬೋದು, ಮತ್ತು ಆ ರ್ಯಾಷಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ನಾವೇನಾಗುತ್ತೆ, ಅವ್ರಿಗಳಿಗೂ ಒಂದು ಅವೇರ್ನೆಸ್ ಆಗುತ್ತೆ, ಏನೇನು ಮಾಡಬೇಕು, ಏನೇನು ಪ್ರಿಕಾಷನರಿ ಮೆಜರ್ಸ್ ಇರಬೇಕು, ಅವ್ರಿಗೊಂದು ಎಡ್ಯುಕೇಟು ಆಗುತ್ತೆ ಮತ್ತು ಅವ್ರಿಗೊಂದು ನಾಲೆಜು ಕೊಟ್ಟಂಗೆ ಆಗುತ್ತೆ. ನಾವು ಸೋ ಫಾರ್ ಮಾಡ್ತಾ ಇದ್ದೀವಿ, ಆನ್ಗೋಯಿಂಗ್ ಇದೆ. ಪ್ರತಿ ವಾರ ನಮ್ಮದು ಡೆಸ್ಟಿನೇಷನ್ ಬಂದು ಅಟ್ಲೀಸ್ಟ್ 2 to 3 ಕ್ಯಾಂಪ್ ಮಾಡಬೇಕು ಆಸ್ಪತ್ರೆ ಕಡೆಯಿಂದ ಅಂತೀವಿ. ಸೊ ಅಪ್ಕಮಿಂಗ್ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಇರುತ್ತೆ. ಕಾರ್ಯಕ್ರಮದಲ್ಲಿ ಸೌಮ್ಯ, ರಕ್ಷಿತಾ, ಪದ್ಮಾ, ಸಜಿದ ಮೇರಿ ಸೇರಿದಂತೆ ಅನೇಕ ಪೋಷಕರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ಅಟ್ರಾಸಿಟಿ ಪ್ರಕರಣದ ಸಂತ್ರಸ್ತರಿಂದ ಹಣ ಲಪಟಾಯಿಸುವ ಜಿಲ್ಲಾ SC/ST ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ FTA ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಶಿವರಾಜ್ ಮರಳಿಗೆ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ SC/ST ದೌರ್ಜನ್ಯ ಪ್ರಕರಣ ಸಂಬಂಧ ಸಂತ್ರಸ್ತರಿಂದ ಸರ್ಕಾರದಿಂದ ಸಿಗುವ ಪರಿಹಾರ ಹಣ ಲಪಟಾಯಿಸಲು ಜಿಲ್ಲಾ SC/ST ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಬಿ ಆನಂದ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಕಚೇರಿಯ FTA ಅಧಿಕಾರಿ ನವೀನ್ ಹುನ್ನಾರ ನಡೆಸಿದ್ದಾರೆ ಅಂತ ಹೇಳಿದರು. ಈ ಸಂಬಂಧ ಬಿ ಆನಂದ ಹಾಗೂ ಸಂತ್ರಸ್ತರ ನಡುವಿನ ಸಂಭಾಷಣೆ ದಾಖಲೆ ಕಲೆ ಹಾಕಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಎಲ್ಲ ಜಿಲ್ಲಾ SC/ST ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಸ್ಥಾನದಲ್ಲಿ ಬಿ ಆನಂದ್ ಅವರನ್ನ ಕೈಬಿಡಬೇಕು, FTA ಅಧಿಕಾರಿ ನವೀನ್ ಅವರನ್ನ ಸೇವೆಯಿಂದ ಅಮಾನತು ಮಾಡಿ ವಿಚಾರಣೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಇವತ್ತಿನ ಸಂದರ್ಶನದ ವಿಶೇಷ ಏನಂದರೆ, ದೌರ್ಜನ್ಯಕ್ಕೆ ಒಳಗಾದಂಥವು ಹಣವನ್ನು ಪಿಕ್ತಕ್ಕಂಥ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಒಬ್ಬ FTA ಅಂದರೆ ಆ ದೌರ್ಜನ್ಯ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಒಬ್ಬ FTA ಮತ್ತು ಜಿಲ್ಲಾ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ಆನಂದ್ ಎಂಬತಕ್ಕಂಥವ್ರು, ಈ ಇಬ್ಬರು ಸಾಮಿಲಾಗಿ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥವ್ರೆ ಹಣವನ್ನು ಅವ್ರ ಹತ್ರದ ನಿಮ್ಮ ಹಣ ಅಂದರೆ ಬೇರೆಯವ್ರ ಹಣ ನಿಮ್ಗೆ ಹಾಕ್ಸಿದ್ದೀವಿ, ನೀವು ಕೊಡಿ ಎಂಬತಕ್ಕಂಥ ಮಾತುಗಳನ್ನ ಆಡಿ ಸುಮಾರು ಒಂದು 8-10 ಆಡಿಯೋಗಳು ಇಲ್ಲಿದ್ದಾವೆ. ಈ ಆಡಿಯೋನ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ನಾನು ಕೊಡ್ತೀನಿ ಇವತ್ತು. ಕಾರಣ ಇಷ್ಟೇ, ಯಾಕಂದರೆ 70-80ರ ದಶಕದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ಉಸಿರೇ ಬಿಡದಂಥ ಒಂದು ಕಾಲಘಟ್ಟದಲ್ಲಿ ದಲಿತ ಚಳವಳಿಯನ್ನು ಕಟ್ಟಿದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಮಗೆ ನಿದರ್ಶನ. ಯಾಕಂದರೆ ಈ ದಲಿತ ಚಳವಳಿ ಹತ್ರ ಬರ್ತಕ್ಕಂಥವ್ರು ಯಾರು ಲಾಟ್ ಕೋಟಿ ಇಲಾಖೆಯರು ಕ್ರೋರ್ಗೆ ಇರ್ತಕ್ಕಂಥವ್ರು ಯಾರು ಬರಲ್ಲ, ಎಲ್ಲ ಬಡತನದಲ್ಲಿರ್ತಕ್ಕಂಥವ್ರೆ, ದೌರ್ಜನ್ಯ ದಬ್ಬಾಳಿಕೆಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರೆ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಆಡಿಯೋ ನೀವು ಕೇಳಿ ಅಂದರೆ ಮಾಡಿ ಅಂದರೆ ಪ್ಲೇ ಮಾಡಿಕೊಡ್ತೀನಿ, ಇಲ್ಲ ತಮ್ಮ ನಂಬರ್ಗಳಿಗೆ ನಾನು ಕಳಿಸ್ಕೊಡ್ತೀನಿ. ಮದ್ದೂರು ಟೌನ್ ಇದ್ದಾರೆ. ಇವತ್ತೊಂದು ದಿನ FTA ನವೀನ್ ಮಂಡ್ಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ DC ಅವ್ರ ಗಮನಕ್ಕೆ ತಗೊಬಂದಿದ್ದೀನಿ. ನಾನು ತಗೊಬಂದಾಗ ಅವರು ನಿಮ್ದೇನಿದೆ ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಇವತ್ತು ಖುದ್ದು ಆಡಿಯೋನ ರೆಕಾರ್ಡ್ ಮಾಡಿಸಿ ತುರ್ತಾಗಿ ನಾನು ಒಂದು ಮನವಿ ಪತ್ರದ ಮುಖಾಂತರ ಇವತ್ತು ಕೊಡ್ತಾ ಇದ್ದೀನಿ. ಯಾಕಂದರೆ ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಅಂತೇಳಿ ಅಂದರೆ ಅಲ್ಲಿ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ಅವರ ಮುಖಪರಿಚಯ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮತ್ತೊಂದೇ ಆಗಲಿ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಜನರನ್ನು ದೋಖ ಮಾಡ್ತಕ್ಕಂಥ ವಿಚಾರ ಎಷ್ಟು ಸರಿ ಎಂಬತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು
ಯಾರು ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಇದ್ದೀನಿ ನಾನು, ನಿಮ್ಗೇನು ತೊಂದರೆ ಆಗಲ್ಲ ಎಂಬತಕ್ಕಂಥ ಆಡಿಯೋ ಇಲ್ಲಿದೆ. ಆ ಹಣವನ್ನು ನಿಮಗೆ, ಯಾಕಂದರೆ ಆ ಪ್ರಕರಣ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಪ್ರಕರಣ ಸಂಖ್ಯೆ 181 ಮದ್ದೂರು ಪೊಲೀಸ್ ಠಾಣೆ ಆಗಿರ್ತದೆ. ಆ ಪೊಲೀಸ್ ಠಾಣೆಯಲ್ಲಿ ತುಂಬ ಅತ್ಯಂತ ಗಂಭೀರವಾದ ಪ್ರಕರಣ ಆಗಿರ್ತದೆ. ಗೋಷ್ಠಿಯಲ್ಲಿ ಅಂದಾನಯ್ಯ, ಕುಮಾರ್, ಸಂತೋಷ್ ಇದ್ದರು. ಮಂಡ್ಯ ವಿವಿಯ ಪ್ರಭಾರ ಕುಲಪತಿಗಳ ನೇಮಕ ಕಾನೂನು ಬಾಹಿರವಾಗಿದ್ದು ಅವರನ್ನು ವಜಾಗೊಳಿಸಿ ವಿವಿಯಲ್ಲಿ ನಡೆಸಿರುವ ಭ್ರಷ್ಟಾಚಾರ ಸಂಬಂಧ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ವಹಿಸಬೇಕೆಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಮರಿತಿಬ್ಬೇಗೌಡ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಬಾಲಕರ ಮಹಾವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯ ಆರಂಭಗೊಂಡು ಹಲವು ವರ್ಷ ಕಳೆದಿದ್ದು ಆರಂಭಗೊಂಡ ದಿನದಿಂದ ಮೈಸೂರು ವಿವಿಯ ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡಿದೆ ಅಂತ ಹೇಳಿದರು. UGC ನಿಯಮಾನುಸಾರ ಇದುವರೆಗೆ ಮಂಡ್ಯ ವಿವಿಗೆ ತನ್ನದಾದ ಶಾಸನಗಳನ್ನು ಮಾಡಿಕೊಳ್ಳದೆ ಅವುಗಳನ್ನು ರಚಿಸಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಂಡಿಲ್ಲ. ವಿವಿಯಲ್ಲಿ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿಲ್ಲ ಅಂತ ಅವರು ಹೇಳಿದರು. ಆದ್ದರಿಂದ ಸದರಿ ವಿವಿಯಿಂದ ಪ್ರದಾನ ಮಾಡುವ ಪದವಿ ಮಾನ್ಯತೆ ಪಡೆದಿರುವುದಿಲ್ಲ. ವಿವಿಗೆ ಸಂಯೋಜನೆಗೊಂಡ ಕಾಲೇಜುಗಳಲ್ಲಿ ಹೊಸ ಕೋರ್ಸ್ಗಳಿಗೆ ಅನುಮತಿ ನೀಡುವುದು, ಸಂಶೋಧನಾ ಕೇಂದ್ರ ಸ್ಥಾಪನೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರ ನೇಮಕ, PhDಗೆ ಪ್ರವೇಶ ಪರೀಕ್ಷೆ ನಡೆಸುವುದು ಕಾನೂನು ಬಾಹಿರವಾಗಿದೆ ಅಂತ ಅವರು ಹೇಳಿದರು. ಪ್ರೊಫೆಸರ್ ಶಿವಚಿತ್ತಪ್ಪನವರ ನೇಮಕಾತಿ ಅಕ್ರಮ ಆಗಿದೆ. ಜ್ಯೇಷ್ಠತಾ ಪಟ್ಟಿಲಿ ಅವರು 6ನೇವರು. ನೀವು ಇಡಿಯಿಂದ ಸರಿಯಾದ ಮಾಹಿತಿ ತಗೊಳ್ಳೋದನ್ನೇ ರಾಜಭವನದಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಇವರ ಪ್ರಭಾರ ಕುಲಪತಿಗಳನ್ನಾಗಿ ಮಾಡಿದ್ದಾರೆ. ಈ ಪ್ರಭಾರ ಕುಲಪತಿ ನೇಮಕಾತಿ ರದ್ದು ಮಾಡಬೇಕು ಅಂಥೇಳಿ ಘನ ಸರ್ಕಾರಕ್ಕೂ ಕೂಡ ನಾನು 6 ಪತ್ರ ಬರೆದಿದ್ದೀನಿ 6 ತಿಂಗಳಿಂದ. ಅದ್ರ ಮಾಹಿತಿನ ನಾನು ಅಡಕದಲ್ಲಿ ಕೊಟ್ಟಿದ್ದೀನಿ, ತಾವು ಗಮನಿಸ್ಬೋದು. ಇದುವರೆಗೂ ಕೂಡ ಯಾವುದೇ ಕ್ರಮ ಸರ್ಕಾರದಿಂದ ಆಗಿಲ್ಲ, ರಾಜ್ಯಪಾಲರಿಂದ ಆಗಿಲ್ಲ. ಈಗ ಪ್ರೊಫೆಸರ್ ಶಿವಚಿತ್ತಪ್ಪನವ್ರು ಬಂದ ಮೇಲೆ ನೋಡಿ, ಇಂದಿನ ಕುಲಪತಿಗಳು ಪುಟ್ಟರಾಜು ಅವರು ಅದು ಇದು ಸಣ್ಣ ಪುಟ್ಟ ಕುರಿಕೊಂಡು ಪರಿಕೊಂಡು ಏನೂ ಮಾಡ್ದೇ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಂಗೆ ಹೊಟ್ಟೋದ್ರು. ಹೋಗುವಾಗ ಶಿವಚಿತ್ತಪ್ಪನವ್ರಿಗೆ ಕಾನೂನು ಬಾಹಿರವಾಗಿ ಒಂದು ಪತ್ರ ಕೊಟ್ಬಿಟ್ಟು ಗವರ್ನರ್ ಆಫೀಸ್ಗೆ ಮೆತ್ತು ಹೊಟ್ಟೋದ್ರು. ಏನೂ ಡೆವಲಪ್ ಮಾಡಲಿಲ್ಲ, ಯೂನಿವರ್ಸಿಟಿ ಬಗ್ಗೆ ಏನೂ ಆ್ಯಕ್ಟಿವ್ ಮಾಡಲಿಲ್ಲ, ಒಂದು ಕಾಯ್ದೆ ಮಾಡೋಕ್ಕಾಗಲಿಲ್ಲ ಇಂದಿನ ಕುಲಪತಿಗಳು. ಮೊದಲು ಪ್ರಾರಂಭದಲ್ಲಿ ಸ್ಪೆಷಲ್ ಆಫೀಸರ್ ನೇಮಕ ಮಾಡಿದರು. ಆ ಸ್ಪೆಷಲ್ ಆಫೀಸರು ಅವರ ಅವಧಿನಲ್ಲೇ ಸಸ್ಪೆಂಡ್ ಆದರು. ಮಾಡಬಾರ್ದ ಆರೋಪಗಳನ್ನು ಒತ್ಕೊಂಡು ಸ್ಪೆಷಲ್ ಆಫೀಸರ್ ಸಸ್ಪೆಂಡ್ ಆದರು. ಮೊದಲನೇ ಕುಲಪತಿಗಳು ಏನು ಮಾಡದೆ ನಿರ್ಲಿಪ್ತವಾಗಿ ಹೋದರು. ಇವರು ಪ್ರಭಾರ ಕುಲಪತಿಗಳು, 2ನೇ ಕುಲಪತಿಗಳು ಪ್ರಭಾರ ಕುಲಪತಿಗಳು. ಇವರು ಬಂದ ಮೇಲೆ ಮೊಟ್ಟ ಮೊದಲಿಗೆ ಕಾಸಿಲ್ಲ, ಒಂದು ಪೈಸಾ ಹಣ ಇಲ್ಲ ನಮ್ಮ ಯೂನಿವರ್ಸಿಟಿನಲ್ಲಿ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು, ತಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಂತರ ಮಕ್ಕಳು ಯಾರೂ ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಓದೋದಿಲ್ಲ. ಖಾಸಗಿ ಯೂನಿವರ್ಸಿಟಿಗಳಲ್ಲಿ, ಖಾಸಗಿ ಕಾಲೇಜ್ಗಳಲ್ಲಿ ಓದ್ತಾರೆ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು. ಇವತ್ತು ಈ ಬಡ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ 3 ಕೋಟಿ ರೂಪಾಯಿನ ಆರ್ಚ್ ಕಟ್ಟಿದ್ದಾರೆ. ನೀವೆಲ್ಲ ವೀಕ್ಷಣೆ ಮಾಡ್ಬೋದು, ಎಲ್ಲರೂ ನೋಡ್ಬೋದಾದ. ಅದಕ್ಕೆ 3 ಕೋಟಿ ವೆಚ್ಚ ಆಗ್ತದ. ಆ 3 ಕೋಟಿನೂ ಕೂಡ ಬಡ ವಿದ್ಯಾರ್ಥಿಗಳ ಹಣದಿಂದ ಕೊಟ್ಟಿರೋದು, ಪಾವತಿ ಮಾಡಿರೋದು ಇವರು. ಆ 3 ಕೋಟಿ ಆರ್ಚ್. ಅದೇ ಬಿಲ್ಡಿಂಗ್ ಒಳಗಡೆ ನೀವು ಹೋಗಿ ನೋಡಿ, ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಟಾಯ್ಲೆಟು, ಶುಚಿತ್ವ ಇರ್ತಕ್ಕಂಥ ಒಂದು ಟಾಯ್ಲೆಟ್ ಇದೆಯಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ? ಆದರೆ ಕುಲಪತಿಗಳ ಕಚೇರಿ ಹೆಂಗಿದೆ ನೋಡಿ, ಎಷ್ಟು ಐಷಾರಾಮಿ ಕಚೇರಿ. 4 VC, 4 ಇದಿದೆ, 4 ಮೂಲೆಯಲ್ಲೂ AC ಇದೆ. ನೀವು ಯಾವ ವೈಸ್ ಚಾನ್ಸಲರು, ಚೀಫ್ ಮಿನಿಸ್ಟರ್ ಕಚೇರಿನಲ್ಲೂ ಇಲ್ಲ ಆ ಥರ. ಆಗ ಒಂದು ಕಮಾನ್ ಗೋಪುರ ಕಟ್ಟಿಸಿದ್ದಾರೆ. ಅದು 3 ಕೋಟಿ ಆಗ್ತದೆ ಯೋಜನೆ. ಮತ್ತು 2ನೇದಾಗಿ ಕಂಪ್ಯೂಟರ್ ಅಕ್ಸೆಸರೀಸ್ ಅಂತ. ಕಂಪ್ಯೂಟರ್ ಅಕ್ಸೆಸರೀಸ್ ಅಂದರೆ ಕಂಪ್ಯೂಟರ್ ಖರೀದಿ ಮಾಡಿದ್ರೆ ಗೊತ್ತಾಯ್ತದೆ. ಕಂಪ್ಯೂಟರ್ ಬಿಡಿಭಾಗಿಗಳು ಅಂತ ಹೇಳಿ ಖರ್ಚು ಮಾಡಿ ತಗೊಂಬಂದ್ಬಿಟ್ಟು ಒಂದು ಗೋಡನಲ್ಲಿ ಡಂಪ್ ಮಾಡೋರೆ. ಅವೆಲ್ಲ ಉಪಯೋಗಕ್ಕೆ ಬರ್ತದೋ ಇಲ್ವೋ? ಕಂಪ್ಯೂಟರ್ ಬಿಡಿಭಾಗಗಳು ಸುಮಾರು ಒಂದು ಗೋಡನಲ್ಲಿ ಹಾಕಿದ್ದಾರೆ. ಅದು ಮೌಲ್ಯ ಗೊತ್ತಾಗ್ತಾ ಇಲ್ಲ, ಎಷ್ಟು ಲಕ್ಷದ್ದು ಮಾಡಿದಾರೋ ಏನೋ. ಕಂಪ್ಯೂಟರ್ ಖರೀದಿ ಮಾಡಲಿಲ್ಲ ಅವರು, ಬಿಡಿಭಾಗಗಳು ಖರೀದಿ ಮಾಡಿ ಒಂದು ಕಡೆ ಡಂಪ್ ಮಾಡಿದ್ದಾರೆ. ಹೇಳ್ತೀನಿ ಅದನ್ನು ಹೇಳ್ತೀನಿ. ಆಪಲ್ ಕಂಪ್ಯೂಟರ್ ಲ್ಯಾಬ್ ಅನ್ನೋದು ಇವತ್ತು ಒಂದೊಂದು ಕಾಲೇಜಲ್ಲೂ ಇದೆ. ಆಪಲ್ ಅಂದರೆ ಅದು ಕಂಪ್ಯೂಟರ್ ಕಂಪ್ನಿ ಹೆಸರು, ಅದು 25 ಕಂಪ್ಯೂಟರ್. ಆಪಲ್ ಕಂಪ್ಯೂಟ್ರು ಇಲ್ಲದೆ ಅಂತ ಹೇಳ್ತಾರಲ್ಲ,
ನೀವು ಇವತ್ತು ಬೇಡ, ಯಾವತ್ತಾರು ಹೋಗಿ ನೀವು ಇವತ್ತವರೆಗೂ ಕೂಡ ಆ ಆಫೀಸ್ ಒಳಗಡೆ ಬಾಗಿಲು ತಗಲು ಯಾರು ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅದನ್ನು ಉಪಯೋಗಿಸ್ಕೊತಾ ಇದ್ದಾರಾ ಅನ್ನೋದನ್ನು ನೀವು ಸ್ವಲ್ಪ ಹೇಳಿ. ಬೀಗ ಹಾಕ್ಬಿಡಗವ್ರೆ, ಸಂಬಂಧಪಟ್ಟ ಟೀಚರೇ ಎಲ್ಲ ಬೀಗ ಹಾಕೊಂಡಿರೋದು. ಅದು ಉಪಯೋಗಿಸೋಕ್ಕೆ ಬರಲ್ವಲ್ಲ ಅಲ್ಲಿರೋರಿಗೆ, ಹೇಳ್ಕೊಡೋಕೆ ಬರ್ತದೆ ಒಂದು. ಮತ್ತು ಮೂರನೇದಾಗಿ ಸರ್, MBA MCA ಕೋರ್ಸೇ ಪ್ರಾರಂಭ ಮಾಡಿಲ್ಲ ಮಂಡ್ಯ ಯೂನಿವರ್ಸಿಟಿಲಿ. MBA ಕೋರ್ಸ್ನೇ ಪ್ರಾರಂಭ ಮಾಡಿಲ್ಲ ಸರ್. ಒಂದು ವರ್ಷದಿಂದನೇ MBA MCA ಕೋರ್ಸ್ಗೆ ಅಂತ 22 ಲಕ್ಷ ರೂಪಾಯಿನ ಪುಸ್ತಕ ಖರೀದಿ ಮಾಡಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಕಾಂತಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಳೆನಹಳ್ಳಿ ಗ್ರಾಮದಲ್ಲಿ 43 ಲಕ್ಷ ಅಂದಾಜು ಮೊತ್ತದಲ್ಲಿ ಕೀಳುಮಟ್ಟದ ಕಳಪೆ ಕಾಮಗಾರಿ ನಿರ್ವಹಿಸಲಾಗಿದೆ. ನೀರಿಗಾಗಿ ಪರದಾಡುತ್ತಿರುವ ಗ್ರಾಮದ ಮಹಿಳೆಯರು ದಿನನಿತ್ಯ ಹನಿ ನೀರಿಗೂ ಕೂಡ ಪರಿತಪಿಸುವಂತಹ ಪ್ರಸಂಗ ನಾಗಮಂಗಲ ತಾಲೂಕಿನ ಕಾಂತಪುರದಲ್ಲಿ ವರದಾಗಿದೆ. ಗ್ರಾಮಸ್ಥರು ಜಲಜೀವನ್ ಮಿಷನ್ ನಿರ್ಮಿಸಿರುವ ಕೊಳವೆ ಮೂಲಕ ಯಾವ ದಿನ ನೀರು ಬಿಡುತ್ತಾರೆ ಅಂತ ಕಾದುಕೊಳ್ತಿದ್ದಾರೆ. ಕಳಪೆ ಕಾಮಗಾರಿ ನಿರ್ವಹಿಸಿರುವ ನಾಗಮಂಗಲ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಲಜೀವನ್ ಮಿಷನ್ ಕಾಮಗಾರಿಯ ಗುತ್ತಿಗೆದಾರ ಹಾಗೂ ಕಾಂತಪುರ ಗ್ರಾಮ ಪಂಚಾಯತಿ ವಿರುದ್ಧ ಚೀತು ಅಂತ ಹಿಡಿಶಪ್ ಹಾಕುತ್ತಿದ್ದಾರೆ. ನ್ಯಾಯ ಬೇಕು, ಕಲ್ಯಾಣ ಗ್ರಾಮಕ್ಕೆ ನೀರು ಬೇಕೇ ಬೇಕು. ನ್ಯಾಯ ಬೇಕು, ಕಲ್ಯಾಣ ಗ್ರಾಮಕ್ಕೆ ನೀರು ಬೇಕೇ ಬೇಕು. ನೀರಿನ ಅಭಾವ ಬಹಳ ತೊಂದರೆ ಆಗಿದೆ ಕಲ್ಯಾಣಿ ಗ್ರಾಮದಲ್ಲಿ. ಯಾರು ರೆಸ್ಪಾನ್ಸ್ ಕೊಡ್ತಾರೆ, ಪಂಚಾಯತಿಂದನೂ ಕೊಡ್ತಾರೆ, ಯಾರೋ PDO ಮಲ್ಲೇಶ್ ಹೇಳಿದ್ರು ಮಾನ್ಯತೆ ಕೊಡ್ತಾರೆ, ಈಗ ಬಂದಿರೋ PDO ಮಾನ್ಯತೆ ಕೊಡ್ತಾರೆ ಸರ್. ಇಂಜಿನಿಯರ್ಗಳು ಮಾನ್ಯತೆ ಕೊಡ್ತಾರೆ, ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ ಕಲ್ಯಾಣಿ ಗ್ರಾಮಕ್ಕೆ. ಕಂದಾಯ ಮಾತ್ರ ವರ್ಷ ಬಂದು ಪಕ್ಕ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಊರ ಅಭಿವೃದ್ಧಿ ಯಾವುದು ಒಂದು ಪೈಸನೂ ಆಗಿಲ್ಲ. ಒಂಚೂರು ಮುತ್ತರ್ಜಿ ಕೊಟ್ಟು ಕಲ್ಯಾಣಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಎಲ್ಲ ಅವರು ಇದು ಮಾಡ್ತಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ತಿಳಿಸುವಂತೆ 20 ಕುಟುಂಬ ಇರುವ ನಮ್ಮ ಗ್ರಾಮದಲ್ಲಿ 300 ಜನಸಂಖ್ಯೆ ಇರುತ್ತದೆ. ಜಲಜೀವನ್ ಮಿಷನ್ ಕಾಮಗಾರಿ ನಡೆಯುವ ಮುಂಚೆ ಅತ್ಯುತ್ತಮವಾಗಿ ನೀರು ದೊರೆಯುತ್ತಿತ್ತು. ಕಳಪೆ ಕಾಮಗಾರಿಯನ್ನು ನಿರ್ವಹಿಸಿ ರಸ್ತೆ ಮತ್ತು ಗ್ರಾಮವನ್ನು ಹಾಳು ಮಾಡಿದ್ದಾರೆ ಅಂತ ಹೇಳಿದರು. ತಾಲೂಕು ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕಾಮಗಾರಿ ಬಹುಪಾಲು ಕಳಪೆ ಮತ್ತು ಅವೈಜ್ಞಾನಿಕತೆ ಕೂಡಿದೆ ಅಂತ ಗ್ರಾಮಸ್ಥರು ಆಪಾದಿಸಿದರು. ಸತ್ಯ ಧರ್ಮ ಮಾರ್ಗದಲ್ಲಿ ನಡೆದರೆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಆಧ್ಯಾತ್ಮಿಕತೆ ಮರೆತರೆ ಬೇರಿಲ್ಲದೆ ನಡೆದಂತೆ ಜೀವನ ಆಗುತ್ತದೆ. ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ ಅಂತ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ತಿಳಿಸಿದರು. ಮಡತರಗಿನ ಕೊತ್ತಂತಿ ಹೋಬಳಿ ಕ್ಯಾತುಂಗರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಭೈರವೇಶ್ವರ ದೇವಾಲಯ ಪ್ರತಿಷ್ಠಾಪನೆ ಮತ್ತು ಮಹಾ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಮಾತನಾಡಿದ ಸ್ವಾಮಿಗಳು, ಊರಿನ ದೈವ ಶ್ರೀ ಭೈರವೇಶ್ವರ ಸ್ವಾಮಿಗೆ ದೇವಾಲಯ ಕಟ್ಟಿದ್ದೇನೆ. ದೇವರು ಕೂಡ ನಮಗಾಗಿ ಇರುತ್ತಾನೆ ಹೊರತು ದೇವರೇ ಬಂದು ಭಕ್ತರಲ್ಲಿ ದೇವಾಲಯ ನಿರ್ಮಿಸಿಕೊಳ್ಳಲು ಕೇಳುವುದಿಲ್ಲ. ಪ್ರತಿ ಕಾಲದಲ್ಲಿ ಭಗವಂತ ಇರ್ತಾನೆ ಅಂತ ಉಸಿರಾಡದಂತೆ ಅದನ್ನು ಸ್ಮರಣೆ ಮಾಡುತ್ತಿದ್ದರೆ ಆತನ ಅನುಭೂತಿ ನಮಗಾಗುತ್ತದೆ ಅಂತ ಹೇಳಿದರು. ಆಧುನಿಕತೆ ಬೆಳೆದಂತೆ ವಿದ್ಯೆ ಜಾಸ್ತಿ ಆಗುತ್ತಿರುವ ದಿನಮಾನದ ಗಳಿಗೆಯಲ್ಲಿ ಹೇಳುವುದನ್ನು ಕೇಳುವ ಪರಿಸ್ಥಿತಿ ಯಾರಲ್ಲೂ ಇಲ್ಲ. ಹೇಳುವುದನ್ನು ಎಲ್ಲವನ್ನೂ ಅರ್ಥವಾಗಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತ ತಿಳಿಸಿದರು. ಪೋಷಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಅದಕ್ಕಿಂತ ಮುಖ್ಯವಾಗಿ ಉತ್ತಮ ಸಂಸ್ಕಾರ ಕೊಡಿ ಅಂತ ಸ್ವಾಮೀಜಿ ಹೇಳಿದರು. ದೇವರಿಗೆ ಗಂಡು ಹೆಣ್ಣು ಭೇದ ಇಲ್ಲ, ಅಂದರೆ ಬಿಯಾಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಹೆಣ್ಣು ಗಂಡಿನ ತರತಮ ಭೇದ ಆಚೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಅದನ್ನು ಚಲಿಸುತ್ತೆ, ಅದು ಚಲಿಸೋದಿಲ್ಲ. ಯಾರು? ದೇವರು. ಅದು ತುಂಬ ಹತ್ರ ಇದೆ. ಎಷ್ಟು ಹತ್ರ ಅಂತಂದ್ರೆ ತುಂಬ ಹತ್ರ. ನನ್ನ ಕಣ್ಣು ಎಷ್ಟು ಹತ್ರ ಇದ್ದಾವೆ ನೋಡ್ಕೊಳಕ್ಕಾಗುತ್ತಾ? ಎಲ್ಲವನ್ನು ನೋಡುವ ಕಣ್ಣು ತನ್ನನ್ನೇ ತಾನು ನೋಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಹತ್ರ ಇದೆ. ಎಷ್ಟು ದೂರ ಇದೆ ಅಂತಂದ್ರೆ ಅನಂತವಾಗಿ ಅದನ್ನು ಕೂಡ ಕಾಣಕ್ಕಾಗೋದಿಲ್ಲ. ಅದು ಎಲ್ಲರ ಒಳಗಡೆ ಇದೆ, ಎಲ್ಲರ ಒಳಗಡೆ ಕಾದು ಕೂಡ ಇದೆ. ದಿಸ್ ಇಸ್ ದ ಡೆಫಿನೇಷನ್. ಹಾಗೆ ಸ್ವಾಮಿ ಸುತ್ತಮುತ್ತ ಇರೋದ್ರಿಂದ ನಾವು ಎರಡು ದೇವರಿಗೆ ತುಂಬ ಹುಷಾರಾಗಿ ನಡ್ಕೊಳ್ಬೇಕಾಗುತ್ತೆ. ಅವ್ರ ಭಕ್ತರು ಯಾರು? ಭೈರವೇಶ್ವರ ಮತ್ತು ಆಂಜನೇಯ ಸ್ವಾಮಿ. ಅಂತಹ ಸ್ವಾಮಿ ಇಲ್ಲಿ ಇರೋದ್ರಿಂದ ನಾವು ಭಕ್ತಿಯಿಂದ ಪೂಜೆ ಮಾಡೋಣ. ಆಮೇಲೆ ದೇವರ ಹತ್ರ ಬಂದಾಗ ಏನೇನು ಕೇಳ್ತೀರಿ? ಬೇರೆ ಹತ್ರ ಬಂದಾಗ ಏನೇನು ಕೇಳ್ತೀರಿ? ಅದು ಕೊಡು, ಇದು ಕೊಡು, ಸರಿ ಇದು ಮಾಡಲಿಕ್ಕೆ ಆಗದೆ ಕೇಳ್ತೀರಿ. ಆದರೆ ಕೇಳಿ ಹೋಗೋದು ಸರಿನ ತಪ್ಪ? ಅದು ಆದಿ ದೇವರಿಗೆ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ, ನನ್ನ ಕಷ್ಟ ಗೊತ್ತೇ ಇಲ್ವೇನೋ ಅನ್ನಂಗೆ ದೇವರಿಗೆ ಒಂದಿಷ್ಟು ಬೈದು, ನಿಗೇನ ಕಣ್ಣಿದವ, ನಿಗೇನ ಮನಸ್ಸಿಗೆ, ನಿಗೇನ ಬುದ್ಧಿ ಇದೆ, ನಾನು ಇಷ್ಟೆಲ್ಲ ನರಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಇಲ್ಲ ಪೂಜೆ ಮಾಡ್ತಾ ಇದ್ರೆ ಅರ್ಥ ಆಗ್ತಾರೆ, ಹೀಗೆಲ್ಲ ಬೈತಿದ್ದೀನಿ. ದೇವರ ಹತ್ರ ಹೋದಾಗ ಏನು ಕೇಳಬೇಕು? ಸಾಮಾನ್ಯವಾಗಿ ದೇವರ ಹತ್ರ ಹೋದಾಗ ಏನು ಕೇಳಬೇಕು ಅಂತಂದ್ರೆ ಅದು ಹೇಗಿರಬೇಕು ಅನ್ನೋದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕು. ನಮ್ಮ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವೋ ಇಲ್ಲ?
ಡಾಕ್ಟರ್ ಹತ್ರ ಹೋಗ್ತಿದ್ರು. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೆ ನನಗೆ ಕಾಯಿಲೆ ಬಂದಿದೆ, ನನ್ನಿಂದ ಮಾತ್ರೆ ಕುಡಿತ ಹೇಳ್ತಿದ್ರು. ಏನು ಮಾಡ್ತಾರೆ? ಸೋಮನ್ ಕುಡಿಸ್ಕೋತಾರೆ. ಯಾರ ಡಾಕ್ಟರ್ ಹತ್ರ. ಡಾಕ್ಟರ್ ಏನು ಮಾಡ್ತಾರೆ? ಅದು ಈ ಥರ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನಿನ್ನಂಥದ್ದೊಂದು ಕಾಯಿಲೆ ಇದೆ, ಈ ಮಾತ್ರೆ ತಗೊಂಡು ಉಪಯೋಗಿಸು ಅಂತ ಹೇಳ್ತಾರೆ. ನಾವು ಅಪೋಸ್ ಮಾಡ್ತೇವಾ? ಆರ್ಗ್ಯೂ ಮಾಡ್ತೇವಾ? ಇಲ್ಲ. ಏನು ಮಾಡ್ತಾರೆ? ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಪರೀಕ್ಷೆ ಮಾಡಿ ಇಂಥದ್ದು ಮಾತ್ರೆ ತೆಗೆದುಕೊಡಪ್ಪ ಅಂತ ಹೇಳಿ ಬಾಯಿ ಬಿಟ್ಟು ಬರೆದು ಕೊಡ್ತಾನೆ. ಅದನ್ನು ತೆಗೆದುಕೊಡುತ್ತೆ, ನಮ್ಮ ಈ ದೇಹ ಸರಿ ಹೋಗುತ್ತೆ. ಅದೇ ರೀತಿಯಲ್ಲಿ ದೇವರ ಹತ್ರ ಹೋದಾಗ ಸುಮ್ಮನೆ ಇರೋದು, ದೇವರು ಗೊತ್ತಾಗುತ್ತೆ ನನ್ನ ಕಾಯಿಲೆ ಏನು ಅಂತ. ದೇವ್ರ ಕಾಯಿಲೆ ಅಲ್ಲ, ಮನಸ್ಸಿನ ಕಾಯಿಲೆ ಏನು ಅಂತ ದೇವರು ಗೊತ್ತಾಗುತ್ತೆ. ಆಗ ದೇವರು ಏನು ಮಾಡ್ತಾನೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಗೇನು ಔಷಧಿ ಬೇಕೋ ಅವನೇ ಇಂಜೆಕ್ಟ್ ಮಾಡಿ ಅವನೇ ಕೊಡ್ಕೊಂಡು ಕಳಿಸ್ಕೊಡ್ತಾನೆ. ನಾವು ಕೇಳಬೇಕಾದ ಇಷ್ಟೇ, ದೇವರ ಹತ್ರ ಹೋದಾಗ ನಾನು ಜಗತ್ತಿಗೆ ಕರ್ಕೊಂಡು ಬಂದಿದ್ದೆ ಪರಮಾತ್ಮ, ಹೇಳ್ತಾ ಇದೆಯಾ? ಜಗತ್ತಿಗೆ ಕರ್ಕೊಂಡು ಬಂದಿದ್ಯಾ? ಯಾವ ರೀತಿ ಮಗು ತಾಯಿ ಹತ್ರ ಇದ್ದಾಗ ತಾಯಿ ಮಗು ಏನ್ ಬೇಕೋ ಅದನ್ನೇ ಕೊಟ್ಟು ಕಾಪಾಡ್ತಾರೋ, ಹೌದಲ್ಲ? ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಚ್ಚಿದಾನಂದ, ಗ್ರಾಮದ ಮುಖಂಡರಾದ ಯಜಮಾನ್ ಕಿಟಿ ಪುಟ್ಟಸ್ವಾಮಿ, ಬಸವರಾಜು, ಕೃಷ್ಣ, ಲೋಕೇಶ್, ಕಿರಣ್, ಡಾಕ್ಟರ್ ಶಿವಕುಮಾರ್, ಶಂಭೂನಹಳ್ಳಿ ಕೃಷ್ಣ, ಕಾಳೇಗೌಡ, ಸಿದ್ದೇಗೌಡ ಸೇರಿದಂತೆ ಇನ್ನಿತರಿದ್ದರು. ಇದಕ್ಕೂ ಮುನ್ನ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಶ್ರೀ ಕಾಲಭೈರವೇಶ್ವರ ದೇವಾಲಯದ ಉದ್ಘಾಟನೆಗೆ ಅಂಗವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದು ಬಾಂಧವ್ಯಗಳ ಬೆಸುಗೆ,